ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸಬ್ಜಿ ಅಥವಾ ಹೆಲ್ದಿ ಡಿಶ್ ಹೇಳ್ತೀನಿ. ಪನ್ನೀರ್ ಬುರ್ಜಿ, ಧಾಬಾ ಸ್ಟೈಲಲ್ಲಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಜಿಂಜರ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೋಬೇಕು. ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಚಮಚೆ ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪೌಡರು, ಒಂದು 1/4 ಚಮಚೆ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಅಮೂಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ 2-3 ಸ್ಪೂನು ಮೊಸರು ಬೇಕಾಗುತ್ತೆ. ಮತ್ತು ಇಲ್ಲಿ ಪನ್ನೀರು, ಇದು ನೋಡಿ ನಾನು ಪನ್ನೀರ್ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿದ್ದೀನಿ, ಹೊರಗಿಂದ ಏನು ತಂದಿದ್ದಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಹೇಗೆ ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಇದು. ನೋಡಿ ಎಷ್ಟು ನೀಟಾಗಿ ಆಗಿದೆ ಇದು ಪನ್ನೀರ್. ಮನೆಯಲ್ಲೇ ಮಾಡಿದ್ದೀನಿ ಪನ್ನೀರ್ ಇದನ್ನು ನಾನು. ಇದು ನಿಮಗೆ ಡಾಬಾ ಸ್ಟೈಲಲ್ಲಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ನಾನು ಪನ್ನೀರ್ನ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ, ಪೀಸ್ ಸಣ್ಣ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಫ್ರೆಶ್ ಪನ್ನೀರ್ ಇದ್ರೆ ಚೆನ್ನಾಗಿ, ನಂದು ಮನೇಲೇ ಮಾಡಿರೋ ಪನ್ನೀರೆಲ್ಲ ಇಮಿಡಿಯೇಟಾಗಿ ಹಿಂಗೆ ಫ್ರೆಶ್ ಆಯಿತು. ನೀವೇನಾದರೂ ಮಾರ್ಕೆಟಿಂದ ಪನ್ನೀರ್ ತಂದರೆ ಅದನ್ನು ಗ್ರೇಟ್ ಹೆರ್ಕೊಂಬಿಡಿ ನೀಟಾಗಿ. ನೋಡಿ ಇದು ನಾನು ಈ ಪನ್ನೀರ್ನ ಪೌಡ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 2-3 ಸ್ಪೂನ್ ಮೊಸರು ತೊಗೊಂಡಿದ್ದೀನಿ. ಈ ಮೊಸರಿಗೆ ಅರ್ಧ ಚಮಚೆ ಖಾರ ಪುಡಿ, ಅರ್ಧ ಚಮಚೆ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲ ಇದನ್ನು. ಈಗ ಮೊಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಖಂಡಿತ ಟ್ರೈ ಮಾಡಿ. ಪನ್ನೀರ್ ಒಂದು ಒಳ್ಳೆ ರಿಚ್ ಫುಡ್ ಇದು. ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ ನಾನು ಮೊಸರಲ್ಲಿ ಧನಿಯಾ ಪೌಡ್ರು, ಖಾರ ಪುಡಿ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ, ಅದಕ್ಕಾಗಿ ನೀವು ಖಾರ ಪುಡಿ ನೋಡ್ಕೊಂಡು ಹಾಕ್ಕೋರಿ, ನೀವು ಖಾರ ಎಷ್ಟು ಬೇಕಷ್ಟು. ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಪನ್ನೀರ್ ಡಾಬಾ ಸ್ಟೈಲ್ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಒಂದು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಆದಷ್ಟು ಅಗಲವಾದ ಪ್ಯಾನಲ್ಲೇ ಮಾಡಿ, ತುಂಬ ರುಚಿಯಾಗುತ್ತೆ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆಗೋ ಮುಂದೆ ಇದಕ್ಕೆ ಒಂದು 2 ಸ್ಪೂನ್ ಆದಾಗ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ 2-3 ಸ್ಪೂನ್ ಎಣ್ಣೆ ಹಾಕಿದ್ದಕ್ಕೆ ನಾನೀಗ ಪನ್ನೀರ್ ಬುರ್ಜಿನ 2-3 ಜನಕ್ಕೆ ಆಗುವಷ್ಟು ಪನ್ನೀರ್ ಬುರ್ಜಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಓಕೆ, ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ನೋಡಿ, ಒಂದು 1/4 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಇದಾಗಲಿ, ಫ್ರೈ ಆಗಲಿ ಅದು. ನೋಡಿ ಜೀರಿಗೆ ಆಗಿದೆ. ಈಗ ಜೀರಿಗೆ ಸ್ವಲ್ಪ ಆದಮೇಲೆ ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು 2-3, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಒಂದು 2 ನಿಮಿಷದ ಕಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಆಗೋದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ನೋಡಿ, ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನೀವು ಸಕ್ಕರೆ ಹಾಕಿ, ಯಾಕಂದರೆ ಸ್ವಲ್ಪ ನಾವು ಮೊಸರು ಮತ್ತು ಟೊಮೊಟೊ ಹಾಕಿರ್ತೀವಲ್ಲ, ಈ ಸಕ್ಕರೆ ಹಾಕಿದರೆ ಅದು ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ, ಅದಕ್ಕಾಗಿ ಸಕ್ಕರೆ ಹಾಕಿರಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ನಾನೀಗ ಒಂದು 2 ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕಂದು ಬಣ್ಣ ಬರಬೇಕದು. ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬಂದಿದೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಈರುಳ್ಳಿ ಬೆಂದಿದೆ ನೋಡಿ. ಈಗ ಬೆಂದ ಮೇಲೆ ಇದಕ್ಕೆ ನಾವು ಏನು ಮೊಸರಿಗೆ ಖಾರ ಪುಡಿ, ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಲ್ಲ, ಅದನ್ನು ಲೋ ಫ್ಲೇಮ್ ಮಾಡಿಕೊಂಡು ಈ ಮೊಸರು ಹಾಕಿಬಿಡಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಮೊಸರು ಎಣ್ಣೆ ಬಿಡಬೇಕು, ಅಷ್ಟು ತನಕ ನೀಟಾಗಿ ಕಲಿಸ್ಕೋರಿ. ಇದನ್ನು ಲೋ ಫ್ಲೇಮಲ್ಲೇ ಕಲಿಸ್ಕೋರಿ, ಇದನ್ನು ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ ಮೊಸರು. ನೀವು ಮೊಸರು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಒಂದು ಟೊಮೊಟೊ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೊಸರು ಹಾಕ್ತೀನಿ ಅಂದರೆ ಸ್ವಲ್ಪ ಟೊಮೊಟೊ ಯೂಸ್ ಮಾಡಿ ಇದಕ್ಕೆ. ನೋಡಿ ಈಗ ಸ್ವಲ್ಪ ಮೊಸರು ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಇದನ್ನು ಕೈ ಆಡಿಸ್ಕೊಳ್ಳೋಣ. ನೋಡಿ ಮೊಸರು ಹಾಕಿದ್ಮೇಲೆ ಈಗ ಒಂದು 2 ನಿಮಿಷ ಕಲಸಿದ ಮೇಲೆ ನೋಡಿ ಎಣ್ಣೆ ಬಿಡ್ತಾ ಇದೆ. ಈಗ ಎಣ್ಣೆ ಬಿಡುವಾಗ ಇದಕ್ಕೆ
ನಾವೇನು ಟೊಮೊಟೊ ಹೆಚ್ಕೊಂಡಿದ್ದ ಚಿಕ್ಕದಾಗಿರೋ ಟೊಮೊಟೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಬಿಡೋಣ. ಖಂಡಿತ ಟ್ರೈ ಮಾಡಿ, ಮಕ್ಳಿಗೆ ಟಿಫಿನ್ ಬಾಕ್ಸಲ್ಲಿ ಹಾಕಿ, ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಚಪಾತಿಗೂ ತಿನ್ಬೋದು ಅಥವಾ ಬ್ರೆಡ್ ಸ್ಲೈಸ್ ಇರ್ತಲ್ಲ, ಬ್ರೆಡ್ ಸ್ಲೈಸ್ಗೆ ಈ ಪನ್ನೀರ್ ಬುರ್ಜಿ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಒಂದ್ಸರಿ. ನೋಡಿ, ಈಗ ನಾನು ಇದನ್ನು ಟೊಮೊಟೊ ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ. ಮತ್ತು ನಾನು ಒಂದು ಸ್ವಲ್ಪ ನೀರು ಹಾಕಿದ್ದನ್ನು ಒಂದು 2 ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ. ನೋಡಿ, ಟೊಮೊಟೊ, ಈರುಳ್ಳಿ ಮತ್ತು ಇದು ನಾನು ಮೊಸರು ಎಲ್ಲ ಹಾಕಿದ್ದೀನಲ್ಲ, ಈಗ ಇದನ್ನು ಒಂದು 2 ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಎಣ್ಣೆ ಮೇಲೆ ಬರಬೇಕು, ಅಷ್ಟೊತ್ತಕ್ಕೆ ಚೆನ್ನಾಗಿ ಕುದಿಸ್ಕೊರಿ. ನೋಡಿ, ಇದು ನಾನು ಇದನ್ನು ಸ್ವಲ್ಪ ಮುಚ್ಕೊಂಡು ಇದು ಪ್ಲೇಟ್ ಮುಚ್ಚಿ ಇದಕ್ಕೆ ಒಂದು 2 ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ತೀನಿ. ನೋಡಿ, 3 ರಿಂದ 4 ನಿಮಿಷದ ಕಾಲ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ. ನೋಡಿ, ಕುದಿಸಿದ ಮೇಲೆ ಎಣ್ಣೆ ಬಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಟ್ಕೋಬೇಕಿದು. ಈಗ ಎಣ್ಣೆ ಬಿಟ್ಕೊಂಡ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ಬಿಡಿ ನೀಟಾಗಿ. ಕಲಿಸ್ಕೊಂಡ್ಮೇಲೆ ನಾನು ಇಲ್ಲಿ ಏನು ಪನ್ನೀರನ್ನ ಗ್ರೇಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಮನೇಲಿ ಮಾಡಿದ ಪನ್ನೀರ್ ಇದು, ಫ್ರೆಶ್ ಪನ್ನೀರು. ನೀವು ಮನೇಲಿ ಇಲ್ಲಿದ್ರು ಹೊರಗಿಂದ ತಂದು ಮಾಡ್ಬೋದು. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ನಾನು ಈಗ ಪನ್ನೀರ್ ಹಾಕಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಡ್ರೈ ಬೇಕಾದರೆ ಸ್ವಲ್ಪ ಡ್ರೈ ಮಾಡ್ಕೊರಿ, ಇಲ್ಲ ಸ್ವಲ್ಪ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕೋರಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಬಟ್ ತುಂಬ ಹೆಲ್ದಿ ಡಿಶ್ ಕೂಡ. ನೀವು ಮಕ್ಕಳಿಗಾಗಲಿ ಯಾರಿಗಾಗಲಿ ಟಿಫಿನ್ ಬಾಕ್ಸಲ್ಲಿ ಇದನ್ನು ಹಾಕಿ ಕಳಿಸ್ಬೋದು. ನೋಡಿ, ಈಗ ಪನ್ನೀರ್ ಬುರ್ಜಿ ಇದು ಹಾಕಿದ ಮೇಲೆ ತುಂಬ ಹೊತ್ತೇನು ಇದನ್ನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಬೆಂದರೆ ಸಾಕಿದು. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ನೋಡಿ ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕಿ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ ನೀಟಾಗಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಲ್ಲ, ಇದು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಏನಾದರೂ ಕಸೂರಿ ಮೆಥಿ ಸ್ವಲ್ಪ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನನ್ನ ಹತ್ರ ಖಾಲಿ ಆಗಿದೆ ಅಂತ ಹಾಕಿಲ್ಲ. ನೋಡಿ, ಇದು ಕಲಿಸ್ಕೊಂಡ್ಬಿಡ್ತೀನಿ ನೀಟಾಗಿ. ಈಗ ನೋಡಿ, ಬಿಸಿ ಬಿಸಿ ಪನ್ನೀರ್ ಡಾಬಾ ಸ್ಟೈಲ್ ಪನ್ನೀರ್ ಬುರ್ಜಿ ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಚಪಾತಿಗಾಗಲಿ, ನೀವು ಬ್ರೆಡ್ ಸ್ಲೈಸಸ್ ಜೊತೆ ಕೂಡ ಇದು ಪನ್ನೀರ್ ಬುರ್ಜಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.